ವೇದ, ಯಾಕಪ್ಪ, ಏನಾಯ್ತು? ನೀವೀಗ ಪೂಜೆ ಕೂರೋದು ಬೇಡಮ್ಮ. ಇದ್ದಕ್ಕಿದ್ದ ಹಾಗೆ ಹೀಗೆ ಯಾಕೆ ಹೇಳ್ತಿದ್ಯಾ? ಏನಾಯ್ತು? ನಾನು ಯಾಕೆ ಪೂಜೆ ಕೂರಬಾರ್ದು? ಅಮ್ಮ, ಯಾಕೆ ಏನು ಅಂತ ನಾನು ಆಮೇಲೆ ನಿಮ್ಗೆ ಹೇಳ್ತೀನಿ. ಈಗ ನೀವು ಪೂಜೆಯಿಂದ ಎದ್ಬಿಡಿಮ್ಮ. ಅಲ್ಲ ವೇದ, ಯಾಕೆ ಅಂತ ಕಾರಣ ಹೇಳ್ದೆ ಪೂಜೆ ಕೂರಬಾರ್ದು ಅಂದ್ರೆ ಏನರ್ಥ? ಮಕ್ಕಳಿಲ್ಲದೆ ಇರೋರು ಮೃತ್ಯುಂಜಯ ಪೂಜೆ ಕೂತ್ರೆ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ನಿಮ್ಗೆ ಡೈರೆಕ್ಟಾಗಿ ಹೇಗೆ ಹೇಳಮ್ಮ? ವೇದಾಂತ್ ನಿನ್ನೆ ಕೇಳ್ತಿರೋದು. ಅಮ್ಮ, ನಾನು ನಿಮ್ಗೆ ಏನೇ ಹೇಳಿದ್ರು ಅದ್ರ ಹಿಂದೆ ಖಂಡಿತವಾಗ್ಲೂ ಒಳ್ಳೆಯ ಉದ್ದೇಶ ಐತೆ ಇರುತ್ತೆ. ನಾನು ಯಾವತ್ತೂ ನಿಮ್ಗೆ ಒಳ್ಳೆಯದೇನೆ ಬಯಸ್ತೀನಿ, ಅದು ನಿಮಗೂ ಗೊತ್ತು. ಪ್ಲೀಸ್ ಅಮ್ಮ, ನನ್ನ ಮಾತು ಕೇಳಿ. ನನ್ನ ಮಾತು ಮೇಲೆ ನಂಬಿಕೆ ಇದ್ರೆ ನಾನು ಹೇಳ್ದಾಗ ಮಾಡಿ. ವೇದಾಂತ್, ನನಗೆ ಯಾಕೋ ನೀವು ಮಾಡ್ತಿರೋದು ಸರಿ ಅನ್ನಿಸ್ತಿಲ್ಲ. ಪೂಜೆ ಕೂತವ್ರನ್ನ ಎಪ್ಸೋದು ಸರಿನಾ? ಅದು ಯಾಕೆ ಏನು ಅಂತ ಹೇಳಿದೆ. ಯಾಕೆ ಏನು ಅಂತ ಹೇಳಿಲ್ಲ ಅಂದ ಮಾತ್ರಕ್ಕೆ ರೀಸನ್ ಇಲ್ಲ ಅಂತಲ್ಲ ಸಾರ್ಥಕ್. ಖಂಡಿತವಾಗ್ಲೂ ಕಾರಣ ಇದೆ. ಅದನ್ನು ಟೈಮ್ ಬಂದಾಗ ಹೇಳ್ತೇನೆ. ಮನೆಯವ್ರ ಮುಂದೆ ಏನಂತ ಗುಟ್ಟು ಎಲ್ಲರ ಮುಂದೆ ಹೇಳ್ಬೋದಲ್ವಾ? ಎಲ್ಲಿ ಏನು ಮಾತಾಡಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನೀವು ಅದನ್ನು ನನಗೆ ಹೇಳ್ಕೊಡ್ಬಿಡಿ ಸಾರ್ಥಕ್. ಅಲ್ಲ, ತನ್ನ ಮಗನಿಗೆ ಒಳ್ಳೇದಾಗಲಿ ಅಂತ ಪೂಜೆ ಕೂತಿರೋ ತಾಯಿನ ಕೂರ್ಬೇಡ ಅಂತ ಹೇಳೋರು ನೀವಲ್ಲ, ಅದಕ್ಕೆ ಯಾಕೆ ಅಂತ ಕೇಳ್ತೀನಿ. ಈಗ ಇದನ್ನು ನಾನೇ ಹೇಳ್ತಿದ್ದೀನಿ ಅಂದರೆ ಅದು ಖಂಡಿತವಾಗ್ಲೂ ಒಂದು ಬಲವಾದ ಕಾರಣ ಇದ್ದೇ ಇರುತ್ತಲ್ವ ಸಾರ್ಥಕ್. ಟೈಮ್ ಬಂದಾಗ ಏನು ಅಂತ ಹೇಳ್ತೀನಿ. ಎಲ್ಲರಿಗೂ ಗೊತ್ತಾಗೋ ಟೈಮಲ್ಲಿ ಗೊತ್ತಾಗುತ್ತೆ. ಅಲ್ಲ ವೇದಾಂತ್, ಈ ಥರ ದಿಢೀರ್ ಅಂತ ಶಾಕ್ ಕೊಟ್ರೆ ಹೇಗೆ? ಯಾಕೆ ಏನು ಅಂತ ಹೇಳಬೇಕಲ್ವಾ? ವಿಜಯ್ ಸ್ಟಾಪ್ ಇಟ್ ಸಾರ್ಥಕ್. ಹೇಳಿದ್ದೇನೆ ಪದೇ ಪದೇ ಹೇಳೋದಕ್ಕಾಗಲ್ಲ. ಹೇಳ್ತಾ ಇದ್ದೀನಿ ತಾನೆ, ಗೊತ್ತಾಗೋ ಟೈಮಲ್ಲಿ ಎಲ್ಲ ಗೊತ್ತಾಗುತ್ತೆ. ದೈವಿಕ ಕಳೆ ಕಾಣಿಸ್ತಾ ಇದೆ. ಹಬ್ಬದ ವಾತಾವರಣ, ನಿಮ್ಮ ಹೊಸ ಬಟ್ಟೆ ನಿಜವಾಗ್ಲೂ ನಿಮಗೆ ದೈವಿಕ ಕಳೆ ತಂದುಕೊಟ್ಟಿದೆ. ಅಷ್ಟೇ ಅಲ್ಲ, ಈ ನಿನ್ನ ತಮ್ಮ ಬದುಕುಳಿದಿದ್ದೆ ಈ ತಾಯಿಲಿರೋ ದೈವಶಕ್ತಿಯಿಂದ. ಈ ತಾಯಿ ಆ ಭಗವಂತನಲ್ಲಿ ಮಾಡಿಕೊಂಡಿರೋ ಪ್ರಾರ್ಥನೆಯಿಂದ.
ಅದೇ ಕಾರಣಕ್ಕೆ ಈ ತಾಯಿ ಪೂಜೆ ಕೂತ್ಕೊಳ್ಳೋದು ಸೂಕ್ತ ಅಂತ ಅನ್ನಿಸ್ತಾ ಇದೆ. ಅವ್ರಿಗೂ ಈ ಮನೆಗೂ ಸಂಬಂಧನೇ ಇಲ್ಲ. ಅವರು ಅಜ್ಜಿ ನೋಡ್ಕೊಳಕ್ ಬಂದಿದ್ದವರು. ಈ ಮನೆಗೆ ಸಂಬಂಧನೇ ಇಲ್ದಿರೋರು ಪೂಜೆ ಮಾಡ್ಬೋದಾ ಗುರುಗಳೇ? ಯಾಕಮ್ಮ ಮಾಡಬಾರ್ದು? ಈಕೆ ನಿಮ್ಮ ಅಜ್ಜಿ ಸಹಾಯಕ್ಕೆ ಬಂದಿದ್ದಾರೆ ಅಂತ ನೀವೆಲ್ಲ ಅನ್ಕೊಂಡಿದ್ದೀರಾ ಅಷ್ಟೇ. ಇವರಾಗೆ ಬಂದಿದ್ದಲ್ಲ, ಆ ಭಗವಂತನೇ ಕಳಿಸಿರೋದು. ಈಕೆ ಈ ಮನೆನ ಕಾಪಾಡೋಕೆ ಬಂದಿರೋದು, ಅನಾಹುತನ ತಪ್ಸೋಕ್ ಬಂದಿರೋದು. ಈ ಮಹಾತಾಯಿ ಇಲ್ಲಿರ್ಲಿಲ್ಲ ಅಂದಿದ್ರೆ ಇಲ್ಲೊಂದು ಬಲಿ ಆಗ್ತಿತ್ತು. ಆ ಅನಾಹುತನ ಈಕೆ ಭಕ್ತಿ ಮತ್ತು ತ್ಯಾಗನೇ ಕಾಪಾಡಿತು. ಈ ತಾಯಿ ಮಾತೃ ಸ್ವರೂಪಿಣಿ, ಕ್ಷಮೆಯ ಧರಿತ್ರಿ. ಅದು ಅಲ್ಲದೆ ಪೂಜೆ ಅನ್ನೋದು ಭಗವಂತನಿಗೆ ನಾವು ಸಲ್ಲಿಸೋ ಕೋರಿಕೆಯಾಗಿರುತ್ತೆ. ಒಂದು ಜೀವಕ್ಕೆ ಒಳ್ಳೇದಾಗ್ಲಿ ಅಂತ ಮತ್ತೊಂದು ಜೀವ ಯಾಕೆ ಕೋರಿಕೆ ಸಲ್ಲಿಸಬಾರದು? ಹೌದು ಗುರುಗಳೇ, ನೀವೇ ಇದನ್ನು ಹೇಳ್ತಿದ್ದೀರ ಅಂದಮೇಲೆ ನಾನು ಇದನ್ನು ಖಂಡಿತವಾಗ್ಲೂ ಒಪ್ಕೊಳ್ತೀನಿ. ವೈಜಯಂತಿ ಅಮ್ಮ ಪೂಜೆ ಕೂತು ನಡೆಸ್ಕೊಳ್ಳೋದ್ರಲ್ಲಿ ನಮ್ಗೆ ಯಾವ ತೊಂದರೆನೂ ಇಲ್ಲ. ಅಮ್ಮ, ನೀವು ಈ ಪೂಜೆನ ನಡೆಸ್ಕೊಡ್ತೀರಾ? ಸಾಧ್ಯ ಇಲ್ಲ. ಅವಳು ಯಾರು, ಎಲ್ಲಿಂದ ಬಂದ್ಲು, ಅವಳ ಹಿನ್ನೆಲೆ ಏನು ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಮೇಲಾಗಿ ಅವಳು ಗಂಡ ಇಲ್ಲ, ಅವಳು ವಿಧವೆ. ಇವಳ ಕೈಯಿಂದ ಪೂಜೆ ಮಾಡಿಸಿದ್ರೆ ಈ ಮನೆಗೆ ಶ್ರೇಯಸ್ಸಾಗತ್ತಾ? ಹಾಗೊಂದು ವೇಳೆ ಪೂಜೆ ಕೂತ್ಕೊಳ್ಳೇಬೇಕು ಅನ್ನೋದಾದ್ರೆ ವೇದಾಂತ ಅಮೂಲ್ಯನೇ ಕೂತ್ಕೊಳ್ಳಿ. ತಾಯಿ, ನಿಮ್ಮಂಥವರ ಬಾಯಲ್ಲಿ ಇಂಥ ಮಾತು ಬರಬಾರದು. ಒಂದು ಹೆಣ್ಣಿನ ಯೋಗ್ಯತೆಯನ್ನ, ಒಳ್ಳೆತನನ ಗಂಡ ಇದ್ದಾನೋ ಇಲ್ವೋ ಅನ್ನೋದ್ರ ಮೇಲೆ ಅಳಿಬಾರದು. ಗಂಡ ಇಲ್ಲದೆ ಇದ್ರೆ ಆಕೆ ಮಾಂಗಲ್ಯ ಭಾಗ್ಯ ಕಳೆದೋಗುತ್ತೆ ವಿನಃ ತಾಯಿ ಸ್ಥಾನ ಅಲ್ಲ. ನಾವು ಯಾವ್ಯಾವ ಜಾಗದಲ್ಲಿ ತಾಯಿನ ಕರಿಬಹುದೋ ಅಲ್ಲೆಲ್ಲ ದೇವರೂ ಕರಿಬಹುದು ಅಂತಾರೆ. ಹಾಗಿರುವಾಗ ಒಳ್ಳೇದಾಗ್ಲಿ ಅಂತ ದೇವರನ್ನ ತಾಯಿ ಕರಿಬಾರ್ದ? ಗಂಡನ ಆಯಸ್ಸು ಈಕೆ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ತಾಯಿ ಪೂಜೆಗೆ ಬೇಕಾಗಿರೋದು ಭಕ್ತಿ, ಶ್ರದ್ಧೆ ಮತ್ತು ನಿಷ್ಕಲ್ಮಶವಾದ ಮನಸ್ಸು. ಈಕೆ ನಿಮಗೆ ಬರೀ ವಿಧವೆಯಾಗಿ ಮಾತ್ರ ಕಾಣಿಸ್ತಿರ್ಬೋದು, ಆದರೆ ನನಗೆ ಈಕೆಯಲ್ಲಿ ದೈವಿ ಸ್ವರೂಪ ಕಾಣಿಸ್ತಾ ಇದೆ. ಈಕೆಯಿಂದ ಈ ಮನೆಗೆ, ನಿಮ್ಮ ಮೊಮ್ಮಗನಿಗೆ ಒಳ್ಳೆಯದೇ ಆಗುತ್ತೆ. ಅಷ್ಟೇ ಅಲ್ಲ, ಯಾವುದೋ ಒಂದು ದುಷ್ಟ ಶಕ್ತಿ ನಿಮ್ಮ ಮನೆನ ಆವರಿಸ್ಕೊಂಡಿದೆ. ಆದರೆ ಈಕೆಯಲ್ಲಿರೋ ದೈವಿ ಗುಣ ನಿಮ್ಮ ಕುಟುಂಬವನ್ನ ಕಾಪಾಡ್ತಾ ಇದೆ. ನಿಮ್ಮ ಮನೆನ ನಾಶ ಮಾಡಬೇಕು ಅಂತ ಒಂದು ಶಕ್ತಿ ಹೊಂಚಾಗ್ತಿದ್ರೆ ಈ ಮಹಾತಾಯಿ ಈ ಮನೆನ ಉಳಿಸ್ಬೇಕು ಅಂತ ಹೋರಾಡ್ತಿದ್ದಾಳೆ. ನಿಮ್ಮ ಮನೆಯಲ್ಲಿ ವಿಷ ಮತ್ತು ಅಮೃತ ಎರಡೂ ಇದೆ. ನಿಮ್ಮ ಪಾಲಿಗೆ ಈ ತಾಯಿನೇ ಅಮೃತ.
ಪೂಜೆಗೆ ಕೂತ್ಕೊಳ್ಳಿ ಬಿಡಿ ಅಜ್ಜಿ. ಹೌದಜ್ಜಿ, ಗುರುಗಳು ಹೇಳಿದಾಗೆ ವೈಜಯಂತಿ ಅಮ್ಮನೇ ಪೂಜೆ ಕೂತ್ಕೊಳ್ಳಿ. ಪೂಜೆ ಉದ್ದೇಶ ಧ್ರುವಂಗೆ ಒಳ್ಳೇದಾಗಬೇಕು ಅಂತ ಅಲ್ವಾ? ಅಣ್ಣ ಹೇಳ್ತಿರೋದು ಸರಿಯಾಗಿದೆ ಅಜ್ಜಿ. ನಮ್ಗೆ ಯಾರಿಗೂ ರಾಜಣ್ಣನ ಪರವಾಗಿ ಈ ಪೂಜೆ ಕೂತ್ಕೋಬೇಕು ಅನ್ನೋ ಸ್ವಾರ್ಥ ಇಲ್ಲ. ಎಲ್ಲರೂ ರಾಜಣ್ಣಂಗೆ ಒಳ್ಳೇದಾಗಲಿ ಅಂತಲೇ ಕೇಳ್ತಿರೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ವೈಜಯಂತಿ ಅಮ್ಮ ರಾಜಣ್ಣನ ತನ್ನ ಸ್ವಂತ ಮಗನ ಥರ ನೋಡ್ಕೊಳ್ತಿದ್ದಾರೆ. ಹಾಗಾಗಿ ಅವ್ರ ಈ ಪೂಜೆ ಕೂತ್ಕೊಳ್ಳೋದೇ ಸರಿ. ನೀವೆಲ್ಲರೂ ಹೇಳ್ತಿದ್ದೀರಾ ಅಂದಮೇಲೆ ಆಯಿತು, ವೈಜಯಂತಿನೇ ಪೂಜೆ ನಡೆಸ್ಕೊಳ್ಳಿ. ನಿಮ್ಗೇನು ಬೇಜಾರಿಲ್ಲ ತಾನೆ? ಬೇಜಾರೇನಿಲ್ಲ ವೇದಾಂತ್, ಇವರೇ ನಡೆಸ್ಕೊಳ್ಳಿ. ಪೂಜೆ ಯಾರು ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ನನ್ನ ಮಗನ ಪ್ರಾಣ ಮುಖ್ಯ. ಈ ಪೂಜೆಯಿಂದ ಅವನಿಗೆ ಒಳ್ಳೇದಾದರೆ ಅಷ್ಟೇ ಸಾಕು. ಅಮ್ಮ, ನನ್ನ ತಮ್ಮನ ಶ್ರೇಯಸ್ಗೋಸ್ಕರ ನೀವೇ ಕೂತಿ ಪೂಜೆನ ನೆರವೇರಿಸ್ಕೊಡ್ತೀರಾ ಪ್ಲೀಸ್? ಪೂಜೆ ನಡೆಸ್ಕೊಡೋದು ನನ್ನ ಪುಣ್ಯ ಅನ್ಕೋತೀನಿ. ನಿರ್ಮಲವಾಗಿರ್ತಕ್ಕಂಥ ಮನಸ್ಸಿಂದ ಧ್ರುವ ಅಂತಕ್ಕಂಥವ್ರಿಗೆ ಅಪಮೃತ್ಯು ದೋಷ ನಿವಾರಣೆ ಆಗಲಿ, ಆ ಮಹಾಮೃತ್ಯು ಸ್ವಾಮಿಗೆ ಒಳ್ಳೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲರ ನಿಮ್ಮ ಸಹ ಕುಟುಂಬದವರು ಸಂಕಲ್ಪ ಮಾಡಿ ತಗೊಂಬನ್ನಿಮ್ಮ. ಸರಿ.
ಬರೀ ಪೂಜೆಗಳಿಂದ ಸಿದ್ಧಿಗಳು ಸಿಗಲ್ಲ. ಮನುಷ್ಯನ ಸ್ವಭಾವದಿಂದ, ಆತನ ಪ್ರಾಮಾಣಿಕ ಕೋರಿಕೆಯಿಂದ ಮತ್ತು ಅವನು ಮಾಡಿದ ಪುಣ್ಯ ಕಾರ್ಯಗಳಿಂದನೂ ಪೂಜೆ ಫಲಪ್ರದ ಆಗುತ್ತೆ. ಇಲ್ಲಿಗೆ ಈ ಪೂಜೆ ಸಂಪೂರ್ಣ. ಆ ಭಗವಂತ ಈ ಪೂಜೆಯ ಪೂರ್ಣ ಫಲ ನಿಮಗೆ ನೀಡಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಪೂಜೆಯಿಂದ ನಿಮ್ಮ ಮನೇಲಿರೋ ಎಲ್ಲ ಸಮಸ್ಯೆನೂ ಪರಿಹಾರ ಆಯಿತು ಅಂತ ಅಲ್ಲ, ಆದರೆ ಭಯ ಬೇಡ, ಆತಂಕ ಬೇಡ. ಈ ತಾಯಿ ಮನೇಲಿರೋವರೆಗೂ ನಿಮಗೆಲ್ಲ ಏನೂ ಆಗಲ್ಲ. ಯಾವ ದುಷ್ಟಶಕ್ತಿನೂ ಏನು ಮಾಡೋಕ್ಕಾಗಲ್ಲ. ಇವರಲ್ಲಿರೋ ದೈವಶಕ್ತಿ ದುಷ್ಟಶಕ್ತಿಗಳನ್ನ ತಡೆಯುತ್ತೆ. ಆ ದುಷ್ಟಶಕ್ತಿಗೆ ಈ ಮನೆಯ ಮುಂದಿನ ಪೀಳಿಗೆಗೆ ತೊಂದರೆ ಕೊಡೋ ಉದ್ದೇಶ ಇದೆ. ಆದರೆ ಈ ಸಾತ್ವಿಕ ಶಕ್ತಿ ಅದನ್ನ ತಡೆಯುತ್ತೆ. ಯಾರು ಭಯ ಪಡೋ ಅಗತ್ಯ ಇಲ್ಲ. ನೋಡಿ, ನಾಳೆಯಿಂದ ಈ ಮನೆಯಲ್ಲಿ ದಿನನಿತ್ಯ ದೇವರ ಪೂಜೆ ಆಗಲಿ. ಅದು ಈ ತಾಯಿನೇ ಮಾಡಲಿ. ನಿಮ್ಮೆಲ್ರಿಗೂ ಒಳ್ಳೇದಾಗುತ್ತೆ. ಸರಿ ಗುರುಗಳೇ, ನೀವು ಹೇಳಿದಾಗೆ. ಈ ತಾಯಿ ಈ ಮನೇಲಿ ದೀಪ ಹಚ್ಚಿದ್ರೆ ಅದು ನಂದ ದೀಪ. ನಮ್ಮ ರಾಜಣ್ಣ ಬೇಗ ಗುಣ ಆಗ್ತಾರಾ? ಭವಿಷ್ಯನ ತಿಳ್ಕೊಳ್ಳೋ ಕುತೂಹಲ ಬೇಡ. ಅದು ಯಾವತ್ತಿಗೂ